ದೆಹಲಿಯ ವಿಜ್ಞಾನ ಭವನದಲ್ಲಿಂದು ನಡೆದ ಗಡಿ ಭದ್ರತಾ ಪಡೆ ಬಿಎಸ್ಎಫ್ ಸಂಸ್ಥಾಪನಾ ದಿನಾಚರಣೆ ಸಮಾರಂಭದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾಗಿಯಾದರು. ಇದೇ ವೇಳೆ ಅಪ್ರತಿಮ ಸಾಹಸ ಮೆರೆದ ಬಿಎಸ್ಎಫ್ ಸಿಬ್ಬಂದಿಗೆ ಶೌರ್ಯ ಪದಕ ಅಲಂಕರಣ ಮಾಡಿದರು. ಹುತಾತ್ಮ ಯೋಧರ ಪರವಾಗಿ ಕುಟುಂಬದವರು ಪದಕ ಸ್ವೀಕರಿಸಿದರು. ಬಳಿಕ ಅಮಿತ್ ಶಾ ದೇಶದ ಗಡಿ ರಕ್ಷಣೆಯಲ್ಲಿ ಬಿಎಸ್ಎಫ್ ಪಾತ್ರ ಮಹತ್ವದ್ದಾಗಿದ್ದು, ದಿನದ 24 ಗಂಟೆ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿರುವ ಯೋಧರ ಕಾರ್ಯ ಶ್ಲಾಘನೀಯ. ಜಗತ್ತಿನ ಅತಿದೊಡ್ಡ ಗಡಿ ಭದ್ರತಾ ಪಡೆಯಾದ ಬಿಎಸ್ಎಫ್ ದೇಶಭಕ್ತಿಯ ಸಂಕೇತವಾಗಿದ್ದು, ಈ ಯೋಧರ ಕರ್ತವ್ಯ ನಿಷ್ಠೆ, ಸಾಹಸ, ತ್ಯಾಗ, ಬಲಿದಾನ ಹಾಗೂ ರಾಷ್ಟ್ರ ಸಮರ್ಪಣಾ ಭಾವ ಪ್ರಶಂಸನೀಯ ಎಂದರು. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಕ್ಕೆ ಹೊಂದಿಕೊಂಡಿರುವ ಸುದೀರ್ಘ ಗಡಿಭಾಗ ಅತ್ಯಂತ ಸೂಕ್ಷ್ಮ ಮತ್ತು ಸವಾಲಿನದ್ದಾಗಿದ್ದು, ಬಿಎಸ್ಎಫ್ ಯೋಧರು ಅತ್ಯಂತ ದಕ್ಷತೆಯಿಂದ ಗಡಿ ರಕ್ಷಣೆ ಮಾಡುತ್ತಿದ್ದಾರೆ. ಯಾವುದೇ ಸಂದರ್ಭದಲ್ಲಿ ಭಾರತ ತಲೆಬಾಗದಂತೆ ದೇಶದ ಗೌರವ ಕಾಪಾಡುವಲ್ಲಿ ಬಿಎಸ್ಎಫ್ ಕಾರ್ಯ ಮಹತ್ವದ್ದಾಗಿದೆ ಎಂದರು. ಗಡಿ ನುಸುಳುವಿಕೆ, ಮಾದಕ ದ್ರವ್ಯ ಕಳ್ಳಸಾಗಣೆ, ಗೋವುಗಳು ಮತ್ತು ನಕಲಿ ಕರೆನ್ಸಿ ಸಾಗಣೆ, ಸಂಘಟಿತ ಅಪರಾಧ, ಡ್ರೋನ್ ದಾಳಿ ಸೇರಿದಂತೆ ವಿವಿಧ ಸವಾಲುಗಳನ್ನು ಬಿಎಸ್ಎಫ್ ತನ್ನ ಸೀಮಿತ ಸಂಪನ್ಮೂಲಗಳ ಸರ್ವೋಚ್ಚ ಬಳಕೆಯಿಂದ ಯಶಸ್ವಿಯಾಗಿ ನಿಭಾಯಿಸುತ್ತಿರುವುದು ಶ್ಲಾಘನೀಯ ಎಂದರು. ಬದಲಾದ ಸಂದರ್ಭದಲ್ಲಿ ಗಡಿ ರಕ್ಷಣೆಯನ್ನು ಪಾರಂಪರಿಕ ರೀತಿಯಲ್ಲಿ ನಿರ್ವಹಿಸುವ ಜೊತೆಗೆ ಅತ್ಯಾಧುನಿಕ ಹಾಗೂ ಸಮಗ್ರ ಕಾರ್ಯತಂತ್ರ ಅನುಸರಿಸುವುದು ಅತ್ಯಗತ್ಯವಾಗಿದೆ. ಈ ನಿಟ್ಟಿನಲ್ಲಿ ಸಶಸ್ತ್ರ ಪಡೆ, ರಾಜ್ಯ ಸರ್ಕಾರ, ರಾಜ್ಯ ಪೊಲೀಸ್ ಪಡೆ, ಗುಪ್ತಚರ ದಳ, ಮಾದಕ ದ್ರವ್ಯ ನಿಯಂತ್ರಣ ಸಂಸ್ಥೆ ಎನ್ಸಿಬಿ ಸೇರಿದಂತೆ ವಿವಿಧ ಸಂಸ್ಥೆಗಳ ಸಮನ್ವಯ ಮತ್ತು ಒಗ್ಗೂಡಿದ ಪ್ರಯತ್ನ ಕೈಗೊಳ್ಳುವುದು ಅವಶ್ಯ ಎಂದು ಅಮಿತ್ ಶಾ ಹೇಳಿದರು. बांग्लादेश से सटी हुई 4100 किलोमीटर की सीमा, हम सब जानते हैं कि सुरक्षा की दृष्टि से दोनों सीमाएं वल्नरेबल भी है और हमारे लिए चिंता का कारण भी है, परंतु उस वक्त भी सोच समझकर ही देश के प्रधानमंत्री और गृह मंत्री जी ने जो सबसे कठिन काम है वो बीएसएफ को दे दीजिए. बीएसएफ कभी 2 कदम पीछे नहीं हटेगी.